ಹೋದ ವರ್ಷ ಇದೊಂದು ಅತ್ಯಂತ ಹೃದಯ ಕಲಕುವಂಥ ಒಂದು ಘಟನೆ. ಹೋದ ವರ್ಷ ಜನವರಿ ತಿಂಗಳಲ್ಲಿ ಬಾನಾಪುರ ಹತ್ತಿರ ಒಂದು ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟ್ನಲ್ಲಿ ಒಬ್ಬ ಯುವಕ ಅವನ ದವಾಖಾನೆಗೆ ಕರ್ಕೊಂಡು ಹೋದರು. ಹಿ ವಾಸ್ ಇನ್ ಕೋಮಾ. ಕೆಲವು ದಿವಸಗಳಾದ ಮೇಲೆ ಸುಚಿರಾಯು ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದರು ಬ್ರೈನ್ ಡೆಡ್ ಆಗಿದೆ ಅಂತ. ಹರಿಯದ ಮಗ ಗ್ರಾಮ ಪಂಚಾಯಿತಿ ಪ್ರೆಸೆಂಟ್ ಮೆಂಬರ್ ಇದ್ದ. ಆಕ್ಸಿಡೆಂಟ್ ಆಯಿತು ಅಂದರೆ ನಿಮ್ಮ ಮಗ ಬದುಕೋದಿಲ್ಲ ಅಂತ. ಆವಾಗ ತಾಯಿ, ಅವ್ರ ಮನೆಯ ಮಕ್ಕಳು ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದ್ರು. ಅವರು ನಮ್ಮ ಮಗ ಅಂತೂ ಸಾಯ್ತಾನೆ, ಬದುಕೋದಿಲ್ಲ, ಮುಂದೇನು ಮಾಡಬೇಕು. ತಾಯಿ ಮತ್ತು ಅವ್ರ 4 ಜನ ಮಕ್ಕಳು ಕೂಡಿ ಅವ್ರೇನು ಮಾಡಿದ್ರು ಅಂದ್ರೆ, ಬ್ರೈನ್ ಡೆಡ್ ಆದಮೇಲೆ ಮನುಷ್ಯ ಬದುಕೋದಿಲ್ಲ, ನನ್ನ ಮಗ ಬದುಕೋದಿಲ್ಲ ಅಂತ ತಿಳ್ಕೊಂಡು ತಾಯಿ ಫಕೀರಮ್ಮ ಮತ್ತು ಅವರ ಸಹೋದರರು ಕೂಡಿ ತಮ್ಮ ಸಹೋದರನ ಅಂಗಾಂಗಗಳನ್ನು ದಾನ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟರು. ಅವರೆಲ್ಲ ದಾನ ಮಾಡಿದ್ರು. ಇದು ಎಲ್ಲಿಂದ ಅಂತ ಕೇಳಿದ್ರೆ ಅವ್ರು ಹೇಳಿದ್ದೊಂದು ಮಾತು, ನಾವು ಹಿಂದಿನ ವರ್ಷ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಅಂಗಾಂಗ ದಾನ ಜಾಗೃತಿ ಮಾಡಿದ್ವಿ. ಆ ಅಂಗಾಂಗ ದಾನ ಜಾಗೃತಿಯ ಪ್ರತಿಫಲವಾಗಿ ಅದರಿಂದ ಸ್ಫೂರ್ತಿ ಪಡೆದು ಈ ನಿರ್ಧಾರವನ್ನು ನಾವು ತೆಗೆದುಕೊಂಡ್ವಿ ಅಂತ. ಅವ್ರ ಹೆಸರು ಕಿನ್ನಾಳದ ಮಲ್ಲಪ್ಪ ಹುದ್ದಾರ್. ಅವರು ತೀರ್ಕೊಂಡ್ರು. ಜೀರೋ ಟ್ರಾಫಿಕ್ನೊಳಗೆ ಬೆಂಗಳೂರು, ಮಂಗಳೂರು, ಬೆಳಗಾವಿ ಮತ್ತು ಹುಬ್ಬಳ್ಳಿಗೆ ಅವರ ಅಂಗಾಂಗಗಳನ್ನು ತಗೊಂಡು ಹೋಗಿ ಆತನ ಸಾವಿನಲ್ಲಿಯೂ 4 ಜನರಿಗೆ ತಾನು ಜೀವಂತವಾಗಿಟ್ಟ ವ್ಯಕ್ತಿ ಮಲ್ಲಪ್ಪ ಹುದ್ದಾರ್. ಅದಕ್ಕೆ ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ನಮ್ಮಲ್ಲಿ ಬರಬೇಕು. ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ಇದು ಬರಬೇಕು ನಮ್ಮಲ್ಲಿ. ಏನು ಅಂದ್ರೆ, ನೇತ್ರದಾನ ಇರ್ಬೋದು, ರಕ್ತದಾನ ಇರಬಹುದು, ಅಂಗಾಂಗ ದಾನಗಳಿರ್ಬೋದು. ಈ ದಾನದ ಬಗ್ಗೆ ಕಲ್ಪನೆ ಇರಬೇಕು ನಮಗೆ. ನಿಮಗೆಲ್ಲ ಗೊತ್ತದವಿಲ್ಲ, ಶ್ರಮದಾನ ಗೊತ್ತೈತಿ, ಅನ್ನದಾನ ಗೊತ್ತೈತಿ, ವಿದ್ಯಾದಾನ ಗೊತ್ತೈತಿ. ನಮ್ಮ ಹಿರಿಯರಿಗೆ ಕೇಳಿರಿಲ್ಲ, ಇದನ್ನೆಲ್ಲ ಎದಕ್ಕೆ ಮಾಡಬೇಕು ಅಂದ್ರೆ ಪುಣ್ಯ ಬರ್ತೈತಿ ಮಾಡಿರಿ ಅಂತಿದ್ರು. ಅನ್ನದಾನ ಗೊತ್ತೈತಿ, ವಿದ್ಯಾದಾನ ಗೊತ್ತೈತಿ, ಶ್ರಮದಾನ ಗೊತ್ತೈತಿ. ಇವು ಮಾಡಿದ ಮೇಲೆ ಪುಣ್ಯ ಬರ್ತೈತಿ ನಿಮಗೆ. ಎಲ್ಲರಿಗೂ ಇನ್ನೊಂದು ದಾನ ಪಕ್ಕ ಗೊತ್ತೈತಿ, ಮತದಾನ ಗೊತ್ತೈತಿ ಇಲ್ಲ. ಆದರೆ ಇದರ ದಾನದ ವಿಶೇಷ ಏನಂದ್ರೆ, ನೀವು ಅನ್ನದಾನ, ವಿದ್ಯಾದಾನ, ನೇತ್ರದಾನ, ದೇಹದಾನ, ಅಂಗಾಂಗ ದಾನ ಮಾಡಿದ ಮೇಲೆ ಪುಣ್ಯ ಬರುತ್ತೆ, ಫಲ ಸಿಗ್ತೈತಿ. ಆದರೆ ಮತದಾನದ ಹಂಗಲ್ಲ, ಫಲ ಕೊಟ್ಟ ಮೇಲೆ ನೀವು ಅದನ್ನು ದಾನ ಮಾಡ್ತೀರಿ. ಇದು ಅದರ ವ್ಯತ್ಯಾಸ ಅಷ್ಟೆ. ದಾನಿಯಾಗಬೇಕು ಅಂತ ಅದಕ್ಕೆ ಅವರ ಸಹೋದರರು ಮತ್ತು ಆ ತಾಯಿ ತನ್ನ ಮಗನ ಸಾವು ಎದುರಿಗಿದ್ರೂ ಸಹಿತ, ಅವ ಸಾಯ್ತಾನನ್ನುವ ಸತ್ಯ ಗೊತ್ತಿದ್ರೂ ಸಹಿತ, ನನ್ನ ಮಗ ಸತ್ರು, ಅವ ಸಾಯ್ತಾನನ್ನುವ ಸತ್ಯ ಗೊತ್ತಿದೆ, ಆದರೆ ನನ್ನ ಮಗ ಸತ್ರು 4 ಜನ ಮಕ್ಕಳು ಬದುಕಬೇಕನ್ನುವ ನಿರ್ಧಾರ ಅವರ ಕುಟುಂಬ ತಗೊಂತಲ್ಲ, ಅದು ಬಹಳ ದೊಡ್ಡ ನಿರ್ಧಾರ. ಅವರಿಗೆ ಗೌರವಿಸಬೇಕು ಮತ್ತು ಇಂಥ ಕಾರ್ಯಗಳು ನಮ್ಮ ಸಮಾಜದಲ್ಲಿ ಸ್ಫೂರ್ತಿಯಾಗಬೇಕು. ಅಂಥ ತಾಯಿಗೆ ಹಡಗಲಿ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ.